ಈ ಬಾಲ್ನ ವಿಶೇಷ ಏನ್ ಗೊತ್ತಾ, ಇದು ಬ್ಲೈಂಡ್ ಕ್ರಿಕೆಟ್ ಟೀಮ್ ಉಪಯೋಗಿಸುವಂತ ಬಾಲ್. ಅಂದ್ಹಾಗೆ ಇವ್ರು ಯಾರು ಗೊತ್ತಾ, ಭಾರತದ ಬ್ಲೈಂಡ್ ಕ್ರಿಕೆಟ್ ಟೀಮ್ನ ಮಾಜಿ ಕ್ಯಾಪ್ಟನ್ ಪದ್ಮಶ್ರೀ ಶೇಖರ್ ನಾಯ್ಕ್. Heading to the pitch, next is Shekhar Naik from India. ಸರ್, ನನ್ನ ಜರ್ನಿ ಸ್ಟಾರ್ಟ್ ಆಗೋದು ಶಿವಮೊಗ್ಗದಿಂದ. ಅದರಲ್ಲೂ ಭೂಮಿಗೆ ಬರೋದು ಬಂದೆ ಸಂಪೂರ್ಣ ಅಂಧನಾಗಿ ಬಂದೆ. ಸೊ ನಮ್ಮ ಫ್ಯಾಮಿಲಿಲಿ ಸುಮಾರು 16 ಜನರಿಗೆ ಕಣ್ ಕಾಣಿಸಲ್ಲ. ಆ್ಯಕ್ಚುಲಿ 16 ನಮ್ಮ ಅಜ್ಜಿ ಕಡೆಯಿಂದ ಬಂದಂಥ ಒಂದು ಹೆರಿಡಿಟ್ರಿ ಅಂತ ಹೇಳ್ಬೋದು. ಒಂದು 6, 7, 8 ವರ್ಷ ನಾನು ಸಂಪೂರ್ಣ ಅಂಧನಾಗಿದ್ದೆ, ಫುಲ್ ಬ್ಲೈಂಡು, ಜಗತ್ತು ಗೊತ್ತಿಲ್ಲ. 8ನೇ ವಯಸ್ಸಲ್ಲಿ ಏನಾಯ್ತು ಸರ್, ನಮ್ಮ ಊರಿಗೆ ಈ ಹಳ್ಳಿಗಳಲ್ಲೆಲ್ಲ ಐ ಕ್ಯಾಂಪ್ ಮಾಡ್ತಾರಲ್ಲ, ಸೊ ಅವಾಗ ಡಾಕ್ಟ್ರು ಶೇಖರ್ಗೆ ಕಣ್ಣು ಆಪ್ರೇಷನ್ ಮಾಡಿದ್ರೆ ದೆರ್ ವಿಲ್ ಬಿ ಎ ಲಿಟಲ್ ಬಿಟ್ ಆಫ್ ಚಾನ್ಸ್, ನಿಮ್ಮ ಒಂದು ವಿಷನ್ ಕಮ್ ಬ್ಯಾಕ್ ಆಗೋಕ್ಕೆ ಸ್ವಲ್ಪ ಚಾನ್ಸ್ ಇದೆ, ನಾವು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಊರವರೆಲ್ಲ 5 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಆ ಥರ ಎಲ್ಲ ಮಾಡಿ ಒಂದು 250 ರೂಪೀಸ್ವರೆಗೂ ಕಲೆಕ್ಟ್ ಮಾಡಿ ನಮ್ಮಮ್ಮ ನನ್ನನ್ನು ಬೆಂಗಳೂರಿಗೆ ಕರ್ಕೊಬಂದು ಆಮೇಲೆ ಇಲ್ಲಿ ಕಣ್ಣು ಆಪ್ರೇಷನ್ ಮಾಡಿಸಿದ್ರು ಸರ್. ನನಗೆ ಆಪ್ರೇಷನ್ ಆದಮೇಲೆ ಲೆಫ್ಟ್ ಐದು ವಿಷನ್ ಏನೂ ಬರಲಿಲ್ಲ. ಲೆಫ್ಟ್ ಐ ಸ್ಟಿಲ್ 0ನೇ ಇದೆ. ರೈಟ್ ಐ ಎಲ್ಲೋ ಒಂದು 25 to 30% ಬಂದಿರ್ಬೋದು ಅಂತ. ಕ್ರಿಕೆಟ್ ಇಂಟ್ರೊಡ್ಯೂಸ್ ಆಗಿದೆ ವಿಕೆಟ್ ಕೀಪರಿಂದ, ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರ ಅಂತ. ಸೊ ಬಾಲು ಸೌಂಡ್ ಮಾಡುತ್ತೆ, ಅದು ಆ ಬಾಲ್ನ ನಾವು ಅಂಡರ್ ಬೌಲಿಂಗ್ ಮಾಡ್ತೀವಿ. ಸೊ ಈಗ ನಾರ್ಮಲ್ ಆಗಿ ಒಬ್ಬ ಬೌಲರು ಗ್ರೌಂಡಲ್ಲಿ ರನ್ಅಪ್ ಸ್ಟಾರ್ಟ್ ಮಾಡ್ದ ಅಂತ ಅಂದರೆ ಬ್ಯಾಟ್ಸ್ಮನ್ ಆಟೋಮೆಟಿಕಲಿ ರೆಡಿ ಆಗ್ತಾನೆ ಹೊಡಿಲಿಕ್ಕೆ. ಸೊ ಇಲ್ಲಿ ನಾವು ಬ್ಯಾಟ್ಸ್ಮನ್ ಆರ್ ಯು ರೆಡಿ ಅಂತ ಫಸ್ಟು ಬ್ಯಾಟ್ಸ್ಮನಿಗೆ ಕೇಳಿ ಅವ್ನು ಎಸ್ ಅಂತ ಹೇಳಿದ್ಮೇಲೆ ಪ್ಲೇ ಅಂತ ಹೇಳ್ಬಿಟ್ಟು ಬೌಲಿಂಗ್ ಹಾಕಬೇಕು. ಸೊ ಅಂಡರ್ ಬೌಲಿಂಗ್ ಮಾಡಬೇಕು. ಅಂಡರ್ ಬೌಲಿಂಗ್ ಅಂತ ಅಂದರೆ ಲಡ್ಡು ಅಂತ ತಿಳ್ಕೊಳಂಗಿಲ್ಲ, ಯಾಕೆಂದರೆ ನಾನೇನೆ 120 ಕಿಲೋಮೀಟರ್ ಸ್ಪೀಡಲ್ಲಿ ಬೌಲ್ ಮಾಡ್ತೀನಿ. ಹಾಂ, ಸೊ ನನಗಿಂತನೂ ಇನ್ನೂ 140, 145ವರೆಗೂ ಬೌಲಿಂಗ್ ಸ್ಪೀಡ್ ಮಾಡೋರು ಕೂಡ ಇದ್ದಾರೆ. 2002 ಅಲ್ಲಿ ಸೆಕೆಂಡ್ ಒನ್ ಡೇ ವರ್ಲ್ಡ್ ಕಪ್ ನಡೆಯೋದಿತ್ತು, ಅದಕ್ಕೆ ಡೆಲ್ಲಿಯಿಂದ ಸೆಲೆಕ್ಟರ್ಸ್ ಬಂದಿದ್ರು. ಸೊ ಹಾಗೆ 48 ಬೌಂಡ್ರೀಸನ್ನು ಹೊಡೆದೆ ಸರ್ ಅವತ್ತು ನಾನು. ಅವರು ಫುಲ್ ಇಂಪ್ರೆಸ್ ಆಗಿಬಿಟ್ಟು ನನ್ನ ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಮಾಡಿದ್ರು ಸರ್. ಸೊ ಇಲ್ಲಿ ನನಗೆ ತುಂಬ ಚಾಲೆಂಜ್ ಕೊಟ್ಟಿದ್ದು ಅಂತ ಅಂದರೆ 2006ನೇ ವರ್ಲ್ಡ್ ಕಪ್ಪು ಸರ್. ಈ ಶೇಖುಪುರ್ ಅಂತ ಇದೆ, ಅಲ್ಲಿ ಪಾಕಿಸ್ತಾನ ಮೇಲೆ 198 ಸ್ಕೋರ್ ಮಾಡಿದೆ ಸರ್ ನಾನು. ಸೊ ಫೈನಲ್ಲು ಮತ್ತೆ ನಾವು ಸೋತೋಗ್ಬಿಟ್ವಿ ಸರ್ ಪಾಕಿಸ್ತಾನ ಮೇಲೆ. ಸರ್ ಅವತ್ತೇ ಆ ಸೋತೋಗಿದ್ದಿನ ಲಾಸ್ಟ್ ಬಾಲ್ ಆದ ಕೂಡಲೇ ನಾನು ಡಿಸೈಡ್ ಮಾಡಿದೆ, ಐ ವಾಂಟೆಡ್ ಟು ಬಿಕಮ್ ಅ ಕ್ಯಾಪ್ಟನ್ ಆಫ್ ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಟೀಮ್ ಆ್ಯಂಡ್ ಐ ಹ್ಯಾವ್ ಟು ವಿನ್ ಸೋ ಮೆನಿ ಟೈಟಲ್ಸ್ ಫಾರ್ ಮೈ ಮದರ್ ಕಂಟ್ರಿ. ಅವತ್ತೇ ನಾನು ಪಣ ತೊಟ್ಟೆ. ಸೊ ಫಾರ್ ದಟ್ ವಾಟ್ ಈಸ್ ಇಂಪಾರ್ಟೆಂಟ್, ಕೋಆರ್ಡಿನೇಷನ್, ಕಮ್ಯುನಿಕೇಷನ್. ಸರ್ 2006ಇಂದ ಹಿಡಿದು 10ವರೆಗೂ ನಾನು 8 ಭಾಷೆ ಕಲಿತೆ ಸರ್. 8 ಭಾಷೆ ಕಲಿತೆ, ಸೊ ದಟ್ ಐ ಕ್ಯಾನ್ ಕೋಆರ್ಡಿನೇಟ್ ವಿತ್ ದ ಅದರ್ ಸ್ಟೇಟ್ ಪ್ಲೇಯರ್ಸ್. ಇಂಗ್ಲೆಂಡ್ ಟೂರ್ ಬಂತು ಸರ್, ಇಂಗ್ಲೆಂಡ್ ಟೂರ್ಗೆ ಇಂಡಿಯಾ ಟೀಮ್ ಕಳಿಸ್ಬೇಕಂತ ಸೆಲೆಕ್ಷನ್ ನಡೀತಾ ಇತ್ತು. ಸೊ ಆವಾಗ ನನ್ನನ್ನು ಕ್ಯಾಪ್ಟನ್ ಆಫ್ ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಟೀಮ್ ಆಗಿ ಸೆಲೆಕ್ಟ್ ಮಾಡಿದ್ರು ಸರ್. ವರ್ಲ್ಡ್ ಕಪ್ ಗೆದ್ದು ವರ್ಲ್ಡ್ ಕಪ್ನ ಡೆಲ್ಲಿಗೆ ತಂದ್ವಿ. ಆ ವರ್ಲ್ಡ್ ಕಪ್ ಗೆದ್ದು ಒಂದು 5-10 ನಿಮಿಷದಲ್ಲೇ ಮೋದಿಜಿ ಟ್ವೀಟ್ ಮಾಡಿದ್ರು ಸರ್, ಕಂಗ್ರ್ಯಾಚುಲೇಷನ್ಸ್ ಟು ಇಂಡಿಯನ್ ವಿಜುವಲಿ ಇಂಪೇರ್ಡ್ ಕ್ರಿಕೆಟ್ ಟೀಮ್ ಫಾರ್ ವಿನ್ನಿಂಗ್ ದ ವರ್ಲ್ಡ್ ಕಪ್ ಅಗೇನ್ಸ್ಟ್ ಪಾಕಿಸ್ತಾನ್ ಇನ್ ದ ಫೈನಲ್ಸ್ ಅಂತ ಹಾಕಿದ್ರು ಸರ್. ನಮ್ಗೆ ಯಾರೋ ಹೇಳಿದ್ರು, ಅವ್ರ ಮನೆಗೆ ಹೋದ್ವಿ, ಆಮೇಲೆ ಎಲ್ಲ ನಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು. ಅವ್ರು ಒಂದು ಮಾತು ಹೇಳಿದ್ರು ಸರ್, ನಿಮಗೆ ಕಾಣಿಸ್ತಾ ಇದ್ರು ಇಡೀ ಪ್ರಪಂಚಕ್ಕೆ ಭಾರತ ಏನು ಅಂತ ತೋರಿಸ್ಬಿಟ್ರಿ ನೀವು ಅಂತ ಅಂದರು ಸರ್. 2016 ನಾನು ರಿಟೈರ್ಡ್ ಆದೆ. 2019 ಶೇಖರ್ ನಾಯ್ಕ್ ಫೌಂಡೇಶನ್ ಕ್ರಿಕೆಟ್ ಅಕಾಡೆಮಿ ಓಪನ್ ಮಾಡಿದೆ. ಸೊ ಎವ್ರಿ ಇಯರ್ ಅಟ್ಲೀಸ್ಟ್ 100 ಜನರಿಗೆ ನಾನು ಕ್ರಿಕೆಟ್ ಟ್ರೈನಿಂಗ್ನ ಕೊಡ್ತಾ ಇದ್ದೀನಿ. ಇವಾಗ ದೇರ್ ಆರ್ ಥೌಸಂಡ್ಸ್ ಆಫ್ ಶೇಖರ್ಸ್ ಆರ್ ದೇರ್ ಸರ್. ಅವ್ರನ್ನ ನಾವು ಇಂಡಿಯಾ ಟೀಮಿಗೆ ಆಡೋಕ್ಕೆ ಅಲ್ಲಿವರೆಗೂ ರೀಚ್ ಮಾಡಿಸ್ಬೇಕು. ನಾನು 5th ಇದ್ದಾಗ ನಮ್ಮ ಅಂಬಿಕಾ ಮಿಸ್ ಅಂತ ಇದ್ದಾರೆ ಸರ್, ಅವರು ವಿಚ್ ಆರ್ ಆಲ್ ದ 4 ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಆಫ್ ಇಂಡಿಯಾ ಅಂತ ಕೇಳಿದಾಗ ನಾನು ಬರೆದಿದ್ದೆ ಭಾರತ ರತ್ನ, ಪದ್ಮವಿಭೂಷಣ ಅಂತ ಬರೆದಿದ್ದೆ. ಪದ್ಮಶ್ರೀ ಬರೆಯೋದು ಮರ್ತೋಗಿದೆ ಸರ್. ನೋಡಿದ್ರೆ ಅದು ನನಗೆ ಬಂದ್ಬಿಡ್ತು ಸರ್. ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ನನಗೆ ಏನು ಫೈನಾನ್ಷಿಯಲಿ ಏನೂ ಸಿಕ್ಕಲ್ಲ ಸರ್. ಐ ನೆವರ್ ಎವರ್ ಪ್ಲೇಡ್ ಫಾರ್ ಮನಿ. ಐ ಪ್ಲೇಡ್ ಫಾರ್ ಮೈ ಮದರ್ ಕಂಟ್ರಿ ಆ್ಯಂಡ್ ಐ ಪ್ಲೇಡ್ ಫಾರ್ ಮೈ ಮದರ್. ನಾನೇನು ಆಸೆ ಪಡೆದೇ ಇದ್ದಿದ್ದಕ್ಕೆ ಆ ದೇವರೇನೆ ನನಗೆ ಪದ್ಮಶ್ರೀವರೆಗೂ ತೊಗೊಂಡೋದ್ರು ಸರ್.